ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಕಿರಣ್ ಕನ್ನಡಿಗ. ನಾವು ಇವತ್ತು ಮಂತ್ರಾಲಯಕ್ಕೆ ಹೊರಟಿದ್ದು. ಆ್ಯಕ್ಚುಲಿ ಮಂಗಳೂರಿಂದ ಟ್ರೈನ್ ಇಲ್ಲ, ಅದಕ್ಕೆ ಮಂಗಳೂರಿಂದ ಮತ್ತು ಉಡುಪಿ ಆಗಲಿ ಎಲ್ಲೇ ಬರೋದಾದ್ರೂ ನಾವು ಡೈರೆಕ್ಟ್ ಹಾಸನಾಗೆ ಬಂದೇ ಹತ್ತಬೇಕು. ಫೈನಲಿ 2:45 ನಾವು ಮಂತ್ರಾಲಯ ರೀಚ್ ಆಗಿದೆ. ಮತ್ತು ಅಲ್ಲಿಂದ 150 ಕೊಟ್ಟರೆ ಆಟೋದವ್ರು ಇರ್ತಾರೆ, ನಾವು ಅಲ್ಲೇ ಹತ್ಕೊಂಡು ಹೋಗೋದು ನಾನು ಮಂತ್ರಾಲಯಕ್ಕೆ. ಆ ಸಮಯದಲ್ಲಿ ಹೆಚ್ಚು ಹೊತ್ತು ಭಕ್ತರು ದರ್ಶನ ಮಾಡಬಹುದು. ಮತ್ತು ಫೈನಲಿ ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ಓಕೆ ಗೈಸ್, ಫೈನಲಿ ನಮಗೆ ಟೋಕನ್ ಸಿಕ್ತು. ಇದನ್ನು ತೊಗೊಂಡ್ಬಿಟ್ಟು ಫಸ್ಟು ಮಂಚಲಮ್ಮನ ದರ್ಶನ ಮಾಡಿ ಆಮೇಲೆ ಇದು ಮಾಡ್ತೀವಿ, ರಾಯರ ದರ್ಶನಕ್ಕೆ ಹೋಗ್ತೀವಿ. ಅಲ್ಲಿ ರಾಯರ ದರ್ಶನ ಆಗಿ ಹೋಗ್ತಾ ಇರೋದಿಲ್ಲ, ಒಳಗಡೆ ಅಲೋ ಇಲ್ಲ ಕ್ಯಾಮ್ರಾ. ಕೆಲವರು ಮಂತ್ರಾಲಯಕ್ಕೆ ಬಂದಮೇಲೆ ಯಾವ ಕಡೆ ಪ್ರಸಾದ ಸಿಗೋವಂಥ ಜಾಗ ಆಲ್ಮೋಸ್ಟ್ ಎಲ್ಲ ಕೆಲವ್ರಿಗೆ ಗೊತ್ತಿರೋಲ್ಲ. ಕೆಲವರು ಅಂದರೆ ಆ ಜಾಗ ಅಷ್ಟಿರಲ್ಲ. ಈಗ ನಾನು ನಿಮಗೆ ತಿಳಿಸ್ಕೊಡ್ತಿರೋದೇನೆಂದರೆ, ರೋಡ್ ಇದೆಯಲ್ಲ, ನಿಮಗೆ ಈ ಮೇನ್ ರೋಡಲ್ಲಿ ಇದು ಸ್ಟ್ರೈಟ್ ಹೋದರೆ ರಾಘವೇಂದ್ರ ಸ್ವಾಮಿ ಮಠ. ಅದ್ರ ಹೋದರೆ ಇಲ್ಲಿ ಒಳಗಡೆ ಒಂದು ರೂಟ್ ಹೋಗಿದೆ. ಈ ರೂಟಲ್ಲಿ ಹೋದರೆ ಅಂದರೆ ಇದು ಸ್ಟಾರ್ಟ್, ಈ ರೂಟಲ್ಲಿ ಹೋಗಬೇಕು ಪ್ರಸಾದಕ್ಕೆ. ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಊಟದ ವ್ಯವಸ್ಥೆಯಲ್ಲಿ ಫಸ್ಟಿಗೆ ನಿಮ್ಗೆ ಏನೇನು ಬೇಕೆಲ್ಲ ಇರುತ್ತೆ. ಇಲ್ಲಿ ಬಂದುಬಿಟ್ರೆ ಇಲ್ಲಿ ಫಸ್ಟ್ ಎಂಟ್ರೆನ್ಸ್. ಇಲ್ಲಿ ಹೋದರೆ ಜನ ತುಂಬ ರಶ್ ಇರ್ತಾರೆ ಈ ಸತಿ. ಯಾಕೋ ಆ ಕಡೆ ಅಲ್ಲೇ ಬರುತ್ತೆ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಸಾಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಊಟದ ವ್ಯವಸ್ಥೆ ಎಲ್ಲ. ಮತ್ತು ಕೆಲವರಿಗೆ ಡೌಟ್ ಇರ್ಬೋದು, ಎಷ್ಟೊತ್ತಿಂದ ಊಟದ ವ್ಯವಸ್ಥೆ ಸ್ಟಾರ್ಟ್ ಆಗಿರುತ್ತೆ ಅನ್ನೋದೊಂದಿದು. ನೀವು ನೋಡ್ತಾ ಇರ್ಬೋದು ಇಲ್ಲೇ ಟೈಮಿಂಗ್ಸು 11 ಗಂಟೆಯಿಂದ 2 ಗಂಟೆ ತನಕ, ಮತ್ತು 7:30 9 o'clock ತನಕ. ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿಬಿಟ್ಟು 2 ಗಂಟೆ ತನಕ ಇರುತ್ತೆ. ಮತ್ತು 7:30 ಸ್ಟಾರ್ಟ್ ಮಾಡಿ 9:30 ತನಕ ಇರುತ್ತೆ ಊಟದ ವ್ಯವಸ್ಥೆ. ಕೆಲವರಿಗೆ ಗೊತ್ತಿಲ್ಲದಲೇ ಬೇಗ ಬರ್ತಾರೆ, ಇಲ್ಲ ಟೈಮಿಂಗ್ಸ್ ಆದಮೇಲೆ ಬರ್ತಾರೆ. ಸೊ ಅದಕ್ಕೆ ಹೇಳಿದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫೈನಲ್ಲಿ ಬಂದು ಅಂತ ಒಂದು ಇದಿದೆ. ನೀವು ನೋಡ್ತಾ ಇರ್ಬೋದು ಜನ ಎಲ್ಲ ಎಷ್ಟು ಜನ ಇದ್ದಾರೆ ಅಂತ. ನಮಗೆ ಹೋಗೋ ಡೌಟ್ ಐತಿ ಇವತ್ತು. ಯಾಕೋ ಫೈನಲ್ಲಿ ಇಲ್ಲಿ ಬಂದು ಟೈಮಿಂಗ್ಸ್ ಇಲ್ಲ, ಎಂಟ್ರೆನ್ಸಲ್ಲೂ ಇರುತ್ತೆ. ಸೊ ರಾಯರ ಪ್ರಸಾದ ತಿನ್ನೋಕ್ಕೂ ಅದೃಷ್ಟ ಮಾಡಿರಬೇಕು. ಆ ಅದೃಷ್ಟ ಮಾಡಿರ್ಬೇಕಂದ್ರೆ ಇಂಥವೆಲ್ಲ ಫೇಸ್ ಮಾಡ್ತಾನೆ ಇರಬೇಕು. ಅದೇನು ಹೇಳ್ತಾರಂತಲ್ಲ, ಅದೃಷ್ಟ ಇದ್ದವ್ರಿಗೆ ಮಾತ್ರ ರಾಯರ ಪ್ರಸಾದ ಸಿಗೋದು. ಮತ್ತು ಅವ್ರಾಗ ಅವ್ರು ಬರೋಕ್ಕೆ ಚಾನ್ಸ್ ಇಲ್ಲ, ರಾಯರು ಕಳಿಸ್ಕೊಳೋದಂಥದ್ದು. ಫೈನಲಾಗಿ 1ನೇ ರೌಂಡ್ ಮುಗಿಸಿ ನಿಮ್ಗೆ ಅವಾಗಲೇ ಅಲ್ಲಿಂದ ತೋರಿಸಿದ್ನಲ್ಲ, ಈ ಕಡೆ ಬಂದಿದ್ದೀವಿ. ಈ ರೌಂಡ್ ಆದಮೇಲೆ ಇನ್ನೊಂದು ರೌಂಡ್ ಇದೆ, ಅದಾದಮೇಲೆ ಮತ್ತೊಂದು ರೌಂಡ್ ಇದೆ. ಟೋಟಲ್ಲು ಎಷ್ಟು ರೌಂಡ್ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬರೋದಲ್ಲ, ಹಂಗೆ ಒಳಗಡೆ ಹೋಗೋದಕ್ಕೂ ಇರಬೇಕು. ತೋರಿಸೋಣ ಇದ್ರ ಬಗ್ಗೆ ನಿಮಗೆ. 2ನೇ ರೌಂಡ್ ಆಗಿಬಿಟ್ಟು ಈಗ 3ನೇ ರೌಂಡಿಗೆ ಹೋಗ್ತಾಯಿದ್ವಿ. ಟೋಟಲ್ 3 ರೌಂಡು. ಅದಾದಮೇಲೆ ನಿಮಗೆ ಊಟದ ಹಾಲ್ ಸಿಗುತ್ತೆ. ಆ ಕಡೆ ಕಾಣಿಸ್ತಿದೆಯಲ್ಲ, ಆ ಕಡೆ. ಇದು 3ನೇದು ಫೈನಲ್. ನಾವು ಇಷ್ಟು ಕಷ್ಟಪಡ್ಕೊಂಡು ಇಷ್ಟು ಈ ಲೈನಲ್ಲೆಲ್ಲ ಬರ್ತಾಯಿದ್ದೀವಿ. ಡಾಗ್ ಬಾಯ್ ನೋಡಿದ್ರೆ ಪೀಸಾಗಿ ಮಲಗಿದ್ದಾರೆ ಈ ಸೌಂಡಲ್ಲೂ. ಓಕೆ ಗೈಸ್, ಫೈನಲಿ ಬಂದೆ. ನೋಡ್ತಾ ಇರ್ಬೋದು.
ಇಲ್ಲಿ ನನ್ನ ಪ್ರಕಾರ ನಾವೇ ಹೋಗಿ ಹಾಕ್ಸ್ಕೊಂಬರೋದು. ಫೈನಲಿ ಊಟ ಎಲ್ಲ ಆಯಿತು. ಫೈನಲಿ ಊಟ ಎಲ್ಲ ಆಯಿತು ಗೈಸ್. ಊಟ ಆಗಿ ಕೆಲವರು ಎಲ್ಲೆಲ್ಲ ಕೂರ್ತಾರೆ, ತೊಂದರೆ ಇಲ್ಲ, ಇಲ್ಲಿ ಕೂರ್ಬೋದು. ನೀರಿನ ವ್ಯವಸ್ಥೆ ಇಲ್ಲ ಅಂದ್ಕೊಂಡೆ, ಬಟ್ ಒಳಗಡೆನೇ ಇದೆ. ಬಟ್ಟು ಒಂದು ಬಾಟಲ್ ತೊಗೊಂಡೋದ್ರೆ ಬೆಸ್ಟು. ಹೇಳಿದ್ನಲ್ಲ ಗೈಸ್, ಇಲ್ಲಿಂದ ಸ್ಟ್ರೈಟ್ ಬಂದರೆ ನಿಮ್ಗೆ ಇಲ್ಲೇ ಎಂಟ್ರಿ, ಇಲ್ಲೇ ಚಪ್ಪಲೆಲ್ಲ ಬಿಡೋ ಅಂಥದ್ದು, ಮತ್ತು ಇಲ್ಲೇ ಲೈನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದಲೇ ಹೋಗ್ಬೋದು. ಮತ್ತೆಲ್ಲ ಊಟ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ರಾಯರ್ದು ಸ್ಟಾರ್ಟು. ಹೆಂಗೂ ನಾಳೆ ಹೋಗೋದಲ್ಲ, ಇವತ್ತೆಲ್ಲ ಸ್ವಲ್ಪ ನೋಡ್ಕೊಂಡು ತಿರುಗಾಡೋದು. ಇಲ್ಲಿ ನಿಮ್ಗೆ ರಾಯರ್ ಫೋಟೋ ಮತ್ತು ಪ್ರಸಾದ ಆಲ್ಮೋಸ್ಟ್ 90% ಎಲ್ಲ ಹೊರಗಡೆನೇ ಇರುತ್ತೆ. ಎಲ್ಲ ನೀವು ಇಲ್ಲೇ ತೊಗೋಬೋದು. ಔಟ್ ಸೈಡ್ ಇರುವಾಗ ಪರ್ಸು, ಮೊಬೈಲು ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ, ಯಾಕಂದರೆ ಜನ ಇರ್ತಾರೆ. ಯಾವ ಟೈಮಲ್ಲಿ ಏನಂತನೂ ಹೇಳೋಕ್ಕಾಗಲ್ಲ. ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಹೋದಾಗಲೂ ರೂಮ್ ಮಾತ್ರ ಅವೈಲೇಬಲ್ ಇದ್ದೇ ಇರುತ್ತವೆ. ಎಲ್ಲಿ ಬೇಕಾದ್ರೂ ಮೂಲೆಯಲ್ಲೂ ರೂಮ್ಗಳಿದ್ದಾವೆ. ನಿಮಗಲ್ಲಿ 100 ರೂಪಾಯಿಗೆ ಏನಾದರೂ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಇಲ್ಲೇ ಹತ್ರ ಎಲ್ಲ ರಾಯರ್ದು ಹಿಂಭಾಗದಲ್ಲೇ ಇರ್ತಾವೆಲ್ಲ. ಹಲೋ ಗಾಯ್ಸ್, ಮತ್ತೆ ನಿಮಗೆ ನಾನು ಹೇಳೋದೇನೆಂದರೆ, ನಾನು ಬೆಳಗ್ಗೆ ಇಲ್ಲೇ ಸೇವಾ ಕೌಂಟರ್ ಇದೆಯಲ್ಲ, ಇಲ್ಲೇ ಬುಕ್ಕಿಂಗ್ ಮಾಡೋದು. ಎಲ್ಲಾದರೂ ಡೈರೆಕ್ಟ್ ಏನು 600 500 ಇಬ್ಬರಿಗೆ 500 ಇಲ್ಲ ಈ ಥರ ಇರುತ್ತೆ. ಇಲ್ಲಿಂದ ಬುಕ್ಕಿಂಗ್ ಮಾಡಿಬಿಟ್ಟು, ಇಲ್ಲ ನಮಗೆ ಇಲ್ಲೊಂದು ಬುಕ್ಕಿಂಗ್ ಇರುತ್ತೆ ಮತ್ತು ಆ ಕಡೆ ಒಂದು ಸೈಡ್ ಬುಕ್ಕಿಂಗ್ ಇರುತ್ತೆ. ಇದು ರಾಯರ್ದು ನೀವು ನೋಡ್ತಾ ಇರ್ಬೋದು, ಪ್ರಿಂಟ್ ಇದೆಯಲ್ಲ ಇಲ್ಲಿ ಎದುರುಗಡೆ ಕಾಣೋವಂಥದ್ದು. ನಿಮಗೆ ಊಟದ ವ್ಯವಸ್ಥೆ ಬೆಳಗಿನ ತಿಂಡಿ ಆಗಲಿ ಮತ್ತು ಇಲ್ಲಿ ರಾಯರ್ ಪ್ರಸಾದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಎದುರುಗಡೆ, ಆ ಕಡೆ ನಿಮ್ಗೆ ಇನ್ನೊಂದು ರೂಟ್ ಗೊತ್ತಾಗಲಿಲ್ಲ ಅಂದರೆ ಈಗ ಈ ರೂಟ್ ಇದೆಯಲ್ಲ, ಇಲ್ಲೇ ಒಳಗಡೆ ಹೋದರೆ ಸ್ಟ್ರೈಟ್ ಇದೊಂದೇ ರೂಟಲ್ಲಿ ಹೋದರೆ ನಿಮಗೆ ರಾಯರ್ ಪ್ರಸಾದ ಹಾಲೆಲ್ಲ ಅಲ್ಲೇ ಸಿಗುತ್ತೆ ನಿಮಗೆ, ಆಯಿತಾ. ಮತ್ತು ಇಲ್ಲಿ ನೀವು ಹೇಳಿದ್ರಲ್ಲ, ಅದೇ ಬುಕ್ಕಿಂಗ್ ಮಾಡೋಂಥದ್ದು. ಸ್ಟ್ರೈಟ್ ಹೋಗಿ ಬುಕ್ಕಿಂಗ್ ಮಾಡಿಬಿಟ್ಟು ಬುಕ್ಕಿಂಗ್ ಮಾಡಿ ಇದ್ರೊಳಗೆ ಹೋಗೋವಂಥದ್ದು. ಇಲ್ಲಿ ಒಳಗಡೆ ಇಲ್ಲಿಂದ ಡೈರೆಕ್ಟ್ ನಿಮಗೆ ಬಿಡ್ತಾರೆ, ಸ್ಪೆಷಲ್ ಎಂಟ್ರಿ. ಇಲ್ಲಿ ನೋಡ್ತಾ ಇರ್ಬೋದು ಜನ ಎಷ್ಟಿದ್ದಾರೆ ಅಂತ. ಇವತ್ತು ಫುಲ್ಲು ರಶ್ ಇತ್ತು ಬೆಳಗ್ಗೆ ಮಾತ್ರ. ದರ್ಶನ ಮುಗಿಸ್ಕೊಂಡು ಇನ್ನೂ ದರ್ಶನ ಹೋಗ್ತಾ ಇರ್ಬೋದು. ಇನ್ನೂ 9 ಗಂಟೆ ತನಕನೂ ಇದೆ ಇಲ್ಲಿ ರಾಯರ್ ದರ್ಶನ ಆಗೋಂಥದ್ದು. ಮೇನು 6 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ, ಮತ್ತು 4 ಗಂಟೆಯಿಂದ 9 ಗಂಟೆ ತನಕ ಇರುತ್ತೆ ಯಾವಾಗಲೂ ಆಲ್ಮೋಸ್ಟು. ಮತ್ತು ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಗೈಸ್, ನೀವು ರಾಯರ ದರ್ಶನ ಪಡೆಯೋಕ್ಕಿಂತ ಮುಂಚೆ ಈ ತಾಯಿ ದರ್ಶನ ಪಡ್ಕೊಂಡು ಹೋಗ್ಬೇಕು. ಅವಾಗ ನೀವೇನು ರಾಯರ ಹತ್ರ ಬೇಡ್ಕೊಂಡಿರ್ತೀರ 90% ಅದು ಆದಂಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಂಚಳಮ್ಮ ಅಂತ. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಈ ತಾಯಿ ದರ್ಶನ ಮಾಡಬೇಕನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಇಲ್ಲಿನ ಇತಿಹಾಸದ ಪ್ರಕಾರ ಏನು ಹೇಳ್ತಾರಂದರೆ, ರಾಯರಿಗೆ ನೆಲೆ ಕೊಟ್ಟಿರೋದೇ ಈ ತಾಯಿ ಅಂತೆ. ಮೊದಲು ಈ ತಾಯಿ ನೆಲೆಸಿದ್ದು, ನಂತರ ರಾಯರು ಇಲ್ಲಿ ಬಂದು ನೆಲೆ ಆಗೋ ಟೈಮಲ್ಲಿ ಈ ತಾಯಿ ಅಪ್ಪಣೆ ಪಡೆದು ಆಮೇಲೆ ನೆಲೆ ಆಗಿರೋದು ಅನ್ನೋ ಒಂದು ನಂಬಿಕೆ ಇದೆ. ಸೊ ಯಾರೇ ಫಸ್ಟ್ ಬಂದರೂ, ಎಷ್ಟೇ ಸ್ಪೆಷಲ್ ಎಂಟ್ರಿ ಇದ್ದರೂ ಫಸ್ಟು ಈ ತಾಯಿ ದರ್ಶನ ಮುಗಿಸ್ಕೋಬೇಕು, ನಂತರ ರಾಯರ ಹತ್ರ ಹೋಗ್ಬೇಕನ್ನೋ ಒಂದಿದು. ಬರುವಾಗ ನಿಮಗಿಲ್ಲೇ ಇರುತ್ತೆ, ಇಲ್ಲಿ ತಾಯಿ ದರ್ಶನ ಇದು ಮಾಡ್ಕೊತೀರಲ್ಲ, ಅದ್ರ ಅಪೋಸಿಟ್ಟು ಅಂದರೆ ತುಂಗಭದ್ರಾ ನದಿ ಇದೆಯಲ್ಲ ಆ ಕಡೆ ಸೈಡು.
ನಿಮ್ಗೆ ಇಲ್ಲೇ ಸಿಗುತ್ತೆ. ಇಲ್ಲಿ ಮಂತ್ರಾಕ್ಷತೆ ಕಾಳೆಲ್ಲ ಅಲ್ಲಿ ಸಿಗ್ತಾವಲ್ಲ, ಇಲ್ಲೇ ಕೊಡ್ತಾ ಇರ್ತಾರೆ ಲೈನಲ್ಲಿ. ನೀವು ಇಲ್ಲೇ ತೊಗೊಂಬಿಟ್ಟು ಮತ್ತೆ ಇಲ್ಲೇ ಹೋಗ್ಬೋದು ಎಲ್ಲ. ನೀವು ತುಂಗಭದ್ರಾ ನದಿ ಎಲ್ಲ ನೋಡೋಕ್ಕಿದ್ರೆ. ಸೊ ಫೈನಲಿ ನೀವು ರಾಯರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ತುಂಗಭದ್ರಾ ನದಿಯ ಕಡೆ, ಅಂದರೆ ತುಂಗಭದ್ರಾ ನದಿಯ ಸೈಡ್ ಬರೋದಾದರೆ ಈ ಗೇಟನ್ನು ದಾಟ್ಕೊಂಡು ಹೋಗಬೇಕು. ಇಲ್ಲಿ ಯಾವ ಕಡೆ ಹೋಗೋದು ಯಾವ ಕಡೆ ಬರೋದು ಎಲ್ಲ ಮಿಕ್ಸ್ ಆಗಿರುತ್ತೆ. ಇಲ್ಲಿ ಬಂದವರು ರೂಮ್ ಎಲ್ಲ ಆಗಲ್ಲ, ಮತ್ತು ನಿಮಗೆ ಬಿಸಿನೀರು ವ್ಯವಸ್ಥೆ ಎಲ್ಲ ಇಲ್ಲೇ ಸಿಗುತ್ತೆ ಆ ಕಡೆ ನದಿ ಸೈಡು. ಮತ್ತು ನಿಮಗೆ ಬಿಸಿನೀರು ವ್ಯವಸ್ಥೆ ಅಂದರೆ ಇಲ್ಲಿ ಅಂಗಡಿಗಳು ಇಟ್ಟಿರ್ತಾರಲ್ಲ, ಅವರೇ ಬೆಳಗ್ಗೆನೇ ಬಂದು ಕರೀತಾರೆ. ಇಲ್ಲ ನಮಗೆ ಹುಷಾರಿಲ್ಲ ಈ ಥರ ಏನಾದರೂ ತೊಂದರೆ ಇಲ್ಲ ಅಂದರೆ ಅವರೇ ಕರ್ಕೊಂಡ್ಬಿಟ್ಟು ಲಗೇಜೆಲ್ಲ ಇಲ್ಲೇ ರೂಮಲ್ಲಿ ಇಲ್ಲೇ ಇದರಲ್ಲಿ ಇಡೋಕ್ಕಾಗುತ್ತೆ. ಮತ್ತು ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನಿಮಗೆ ಬಿಸಿನೀರು ವ್ಯವಸ್ಥೆ ಮತ್ತು ಫ್ರೆಶ್ ಅಪ್ ಎಲ್ಲ ಆಗೋಕ್ಕೆ ಅವರೇ ಕೊಡ್ತಾರೆ ಇಲ್ಲೇ ಒಳಗಡೆ. ಇಲ್ಲ ನಾವು ತಣ್ಣೀರಲ್ಲೇ ಸ್ನಾನ ಮಾಡ್ತೀವಿ ನದೀಲಿ ಅಂದರೆ ಅಲ್ಲೇ ಮಾಡ್ಬೋದು. ಅಂದರೆ ಅವರೇನೋ ಫ್ರೀಯಾಗಿ ಏನು ಕರ್ಕೊಂಡು ಹೋಗಲ್ಲ, ಒಂದು 50 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ತುಂಗಭದ್ರಾ ನದಿಯಲ್ಲಿ ಇದೆಯಲ್ಲ, ನೀವು ಅಲ್ಲೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಬಂದಮೇಲೆ ಇಲ್ಲಿ ಅವ್ರು ದೀಪ ಇಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ದೀಪ ತಾಯಿಗೆ ಹಚ್ಚಿ ಇಲ್ಲಿ ನಮಸ್ಕಾರ ಹೋಗೋ ಪದ್ಧತಿ ಒಂದು ಇರುತ್ತೆ ಅಮ್ಮಂದು, ಅದೊಂದು ಇದಿದೆ. ಮತ್ತು ಇಲ್ಲಿ ಅಮ್ಮನ ದರ್ಶನ ಪಡೆದ ನಂತರ ಇಲ್ಲೇ ಇದೆಯಲ್ಲ, ಇಲ್ಲೇ ಸೈಡಲ್ಲೆಲ್ಲ ಗೆಸ್ಟ್ ಹೌಸ್ಗಳೆಲ್ಲ ಇರ್ತವೆ. ಇಲ್ಲಿ ಮಠದ್ದೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ದಾರಲ್ಲ, ಇಲ್ಲೇ ಸೈಡಲ್ಲೇ ಅಕ್ಕಪಕ್ಕನೇ ಇರ್ತವೆ, ನೀವು ಚೂರು ನೋಡಬೇಕಷ್ಟೇ. ಸುಜಯೇಂದ್ರ ಗೆಸ್ಟ್ ಹೌಸ್ ಅಂತೆಲ್ಲ ಈಗೆಲ್ಲ ಇದಾವಲ್ಲ, ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಈ ಥರ ಎಲ್ಲ ಸಿಗ್ತವೆ. ಮತ್ತು ಅದ್ರ ಆಪೋಸಿಟೇ ನೀವು ನೋಡ್ತಾ ಇರ್ಬೋದು, ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸ್ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಗೈಸ್. ಹಲೋ ಗೈಸ್, ಮಂತ್ರಾಲಯಕ್ಕೆ ಬಂದುಬಿಟ್ಟು ನೀವು ಇಲ್ಲಿ ಲಾಕರಲ್ಲಿ ಇಡೋ ಅಂಥ ಪದ್ಧತಿ ಏನಾದರೂ ಇದ್ದೆ, ಮಂತ್ರಾಲಯಕ್ಕೆ ಬರ್ತೀರಾ ಅಂದರೆ ಬಂದಮೇಲೆ ಎಲ್ಲಿ ನೀವು ರೂಮ್ ಎಲ್ಲ ಮಾಡಲಿಲ್ಲ, ಬ್ಯಾಗೆಲ್ಲ ಸೇಫಾಗಿ ಇಡಬೇಕು ಅಂದರೆ ನೀವು ಇಲ್ಲೇ ನೋಡ್ತಾ ಇರ್ಬೋದು, ಮಂತ್ರಾಲಯ ಎಂಟ್ರೆನ್ಸ್ ಇದೆಯಲ್ಲ ಅದರ ಸ್ಟ್ರೈಟ್ ಒಂದು ರೋಡ್ ಹೋಗಿದೆ. ಅದ್ರ ಸ್ಟ್ರೈಟ್ ರೋಡ್ ಹೋದರೆ ನಿಮಗೆ ಬನ್ನಿ, ಇಲ್ಲೇ ನಾನು ತೋರಿಸ್ಕೊಡ್ತೀನಿ. ಇಲ್ಲೇ ಮುಂದೆ ಹೋಗಬೇಕು. ಹಿಂಗೆ ಹೋಗ್ತಾ ಇದ್ದರೆ ನಿಮಗೆ ಲಾಕರ್ ಇಡುವ ಒಂದು ಬ್ಯಾಗೆಲ್ಲ ಲಗೇಜೆಲ್ಲ ಇಡೋ ಅಂಥ ಒಂದು ಪ್ಲೇಸ್ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ತುಂಗಭದ್ರಾ ನದಿ, ಇಲ್ಲೆಲ್ಲ ಭಕ್ತಾದಿಗಳು ಸ್ನಾನ ಎಲ್ಲ ಮಾಡಿ ನೀವು ತೋರಿಸ್ತೀನಿ ಯಾವ ಥರ ಅಂತ. ಹಲೋ ಗೈಸ್, ನೀವು ನೋಡ್ತಾ ಇರ್ಬೋದು ಬೃಂದಾವನ ಆಪೋಸಿಟ್ ಎದುರುಗಡೆ ಇರೋಂಥ, ಇಲ್ಲಿ ಎದುರುಗಡೆ ವಿಜೇಂದ್ರ ಮತ್ತು ಗೀತಾಮಿತ್ರ ಮಂದಿರ ಅಪೋಸಿಟು ಲಾಕರ್ ಸಿಸ್ಟಮ್ ಇದೆ. ಇವ್ರು ನಿನ್ನೆಯಿಂದ ಕಾಯ್ತಾ ಇದ್ದಾರಂತೆ. ಇಲ್ಲಿದ್ದು ಒಂದು ಪ್ರಾಬ್ಲಮ್ ಏನಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿನ್ನೆಯಿಂದ ಕಾಯ್ತಾ ಇದ್ದಾರೆ. ಅದ್ರ ಜೊತೆ ಒಬ್ಬರು ಪೇಷಂಟು ಇದ್ದಾರೆ. ನಿನ್ನೆಯಿಂದ ಲಾಕರ್ ಓಪನ್ ಆಗ್ತಾಯಿಲ್ಲ. ಕೇಳಿದರೆ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಅಂತಾರೆ. ನಿನ್ನೆ 3 ಗಂಟೆ ಲಗೇಜ್ ಇಟ್ಟಿದ್ವಿ ರೀ. ನಾವು ದರ್ಶನಕ್ಕೆ ಹೋಗಿ ಬಂದರು. ಪಂಚಮುಖಿ ಇವೆಲ್ಲ ಬಿಚ್ಚಾಲಿ ದರ್ಶನ ಕರ್ಕೊಂಡು ಹೋಗಿದ್ರು. ನಾವು 8-8:30 ತೆಗೆನಂತ ಬಂದ್ವಿ. ಅವಾಗೆಲ್ಲ ಅವರು ಸಿಸ್ಟಮ್ ಲಾಕ್ ಮಾಡಿದ್ರು. ಹಂಗಾಗಿ ಇದು ಬೃಂದಾವನ ಆಫೀಸಿಗೆ ಸೇರ್ತೈತೆ ರೀ ಇದು. ನೀವು ಅವ್ರಿಗೆ ಕಾಲ್ ಏನು ಮಾಡಿಲ್ವಾ? ಅವರಿಗೆ ಅಲ್ಲಿ ಲಾಕರ್ ಕೊಟ್ಟಿರೋ ಸಿಸ್ಟಮ್ ಮಾಡಿದ್ರೆ ಅವ್ರಿಗೆ ಏನಂದ್ರೆ 1 ತಾಸು ತಡಿ, 2 ಗಂಟೆಗೆ ಆನ್ ಮಾಡ್ತಾವಂದ್ರೆ 2 ಗಂಟೆಗೆ ಆನ್ ಮಾಡಲಿಲ್ಲ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಆನ್ ಮಾಡ್ತಾವಂದ್ರೆ ಅವಾಗ ಆನ್ ಮಾಡಲಿಲ್ಲ. ಅವ್ರನ್ನ ಹೋಗಿ ಇಲ್ಲಿ ಆಫೀಸ್ನವ್ರಿಗೆ ಕೇಳಿದ್ರ ನಮಗೆ ಸಂಬಂಧ ಇಲ್ಲ, ಅವರು ಪ್ರೈವೇಟ್ನಾರು ಹಾಕ್ಯಾರ ಅಂತಂದು ಅವ್ರ ಆಫೀಸ್ನಾರು ಅಂತಾರೆ. ಓಕೆ, ಈಗ ಪೇಷಂಟ್ ಅದಾವ್ರಿ, ಶುಗರ್ ಪೇಷಂಟ್ ಬೀಳಿಗೆ ಎದುರಾಗ ಅದಾವ್ರಿ. ನಮಗೆ ತಲೆ ಚಕ್ರ ಬರ್ತಾ ಇದೆ. ಈ ಬೆಳಗ್ಗೆ 2 ಪೇಷಂಟ್ ಗುಳಿಗೆ ನುಂಗಿಲ್ರಿ, ಬೇರೆ ಗುಳಿಗೆ ನುಂಗಾಕಲ್ರಿ. ಮೆಡಿಸಿನ್ ಏನು ಕೊಟ್ಟಾರ ಅದೇ ಕೋರ್ಸ್ ನುಂಗ್ಬೇಕು. ಇಷ್ಟು ಎಮ್ ಸಿ ಅವನ್ನ ನುಂಗ್ಬೇಕು. ಬೆಳಗಿಂದ ಏನಿಲ್ಲ ನೋಡ್ರಿ, ತಲೆ ಚಕ್ರ ಬರ್ತಾ ಇದೆ. ತಕ್ಕಂದು ಹೋಗ್ಬೇಕಂತ ಗುಳಿಗೆ ನುಂಗಾಕ ಖಾಲಿ ಹೋಟೆಲ್ ಗುಳಿಗೆ ನುಂಗೋದವ್ರಿ. ಹಿಂಗೆ ಮಾಡಿದ್ರಾಗ ಬೆಳಗ್ಗೆ ನೋಡಿದ್ರಲ್ಲ ಗಾಯ್ಸ್, ಇವ್ರು ಈ ಥರ ಹೇಳ್ತಿರೋದಂದರೆ ಪೇಷಂಟ್ ಎಲ್ಲ ಇದ್ದಾರೆ. ಇವರು ನಿನ್ನೆಯಿಂದಲೂ ಲಾಕ್ ಓಪನ್ ಮಾಡ್ತಿಲ್ಲ, ಅದಿದ್ರೆ ಸರ್ವರ್ ಪ್ರಾಬ್ಲಮ್ಮು, ಇಲ್ಲ ನಾಳೆ ಮಾಡಿ 1 ಗಂಟೆ ಬಿಟ್ಟು ಮಾಡಿ ಅಂತೆಲ್ಲ ಈ ಥರ ಇದು ಮಾಡ್ತಿದಾರಂತೆ. ಈ ಥರ ಮಾಡಿದರೆ ಹಿಂಗೆ ಸಾಮಾನ್ಯ ಜನರು ಈ ಥರ ಬರ್ತಾರೆ. ಅವ್ರು ಬಂದಾಗ ಲಾಕರಲ್ಲಿ ಈಗ ಒಬ್ಬರು ಸಿಂಗಲ್ ಈ ಥರ ಎಲ್ಲ ಬರ್ತಾರೆ, ಕೆಲವರು ಹುಷಾರಿರಲ್ಲ, ಅಂಥವರೆಲ್ಲ ಬಂದಿರ್ತಾರೆ. ಇವಾಗ ಈ ಥರ ಮಾಡಿದರೆ ಅವ್ರು ಯಾವ ಟೈಮಿಗೆ ಅವ್ರು ನಿನ್ನೆಯಿಂದನೂ ವೆಯ್ಟ್ ಮಾಡ್ತಿದಾರಂತೆ.
ಈ ಥರ ಮಾಡಿದರೆ ರಾಯರ ದರ್ಶನಕ್ಕೆ ಬಂದುಬಿಟ್ಟು ಲಗೇಜೆಲ್ಲ ಇಟ್ಟೋಗಿರ್ತಾರೆ ಎಮರ್ಜೆನ್ಸಿ ಅಂದ್ಬಿಟ್ಟು ಈ ಥರ ಬಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ನೀವು ನೋಡಿದರೆ ಇದನ್ನೊಂದು ಸ್ವಲ್ಪ ಸರಿ ಮಾಡೋ ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮ್ಮದು ಮಾತ್ರೆ ಅದಾವ್ರಿ ಅಲ್ಲಿ, ಅದರಲ್ಲಿ ನಮಗೆ ನಿನ್ನೆ ದರ್ಶನಕ್ಕೆ ಹೋಗೋಕ್ಕೆ ತಗೊಳಕ್ಕಾಗಲಿಲ್ಲ. ಈಗ ಅದರಲ್ಲಿ ಮಾತ್ರೆ ಇದ್ದಾವೆ. ನಮಗೆ ಟೆನ್ಷನ್ ಬಿ ಪಿ ಜಾಸ್ತಿ ಆಗ್ತಾಯಿದೆ. ನೀವು ಬಂದು ಯಾವುದಾದ್ರೂ ತೀರ್ಮಾನ ತೊಗೊಂಡ್ರೆ ಸೈ, ಇನ್ನು 5 ನಿಮಿಷದಲ್ಲಿ ನಾವು ಕಲ್ಲು ತಗೊಂಡು ಹೊಡೆದು ನಮ್ಮ ಲಗೇಜನ್ನು ನಾವು ತೆಗೆದುಕೊಂಡು ಹೋಗುತ್ತೇವೆ. ಇದಕ್ಕೆ ನಾವು ಯಾವುದೇ ಕಂಪ್ಲೇಂಟನ್ನು ಸ್ವೀಕರಿಸುವುದಿಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟು ನಿಮಗೆ ಹೋಗ್ರಿ ಅಂತ ಹೇಳ್ತೇವೆ. ನೋಡಿದ್ರಲ್ಲ ಗೈಸ್, ಯಾಕಂದರೆ ಅವ್ರು ನಿನ್ನೆಯಿಂದನೂ ವೆಯ್ಟ್ ಮಾಡ್ತಿದ್ದಾರೆ. 2 ಜನ BP ಪೇಷಂಟ್ ಅವರೆಲ್ಲ ಇದ್ದಾರೆ. ಈ ಥರ ಆದರೆ ಹೆಂಗೆ? ಅವರೊಬ್ಬರು ಹೆಲ್ಪರ್ ಆದರೂ ಒಬ್ರು ನಿಂತ್ಕೋಬೇಕು. ಕಾಲ್ ಮಾಡಿದರೆ ಕಾಲ್ ಕಟ್ ಮಾಡ್ತಿದ್ದಾರೆ, ಒಂದೇ ಒಂದು ರೆಸ್ಪಾನ್ಸ್ ಇಲ್ಲ. ಈ ಥರ ಆದರೆ ಹೆಂಗೆ? ಅವ್ರು ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದಾರೆ ಅಂತೆ. ಇದ್ರ ಬಗ್ಗೆ ಒಂಚೂರು ನೀವು ಇದೆ, ಆ ಕ್ಯಾಮ್ರಾನು 1% ವರ್ಕ್ ಆಗಲ್ವಂತೆ, ಫುಲ್ ಆಫ್ ಆಗಿದೆ, ಡೆಡ್ ಆಗಿದೆ ಸರ್ ಅಂತ ಹೇಳ್ತಿದ್ದಾರೆ. ಈ ಥರ ಆದರೆ ಹೆಂಗೆ? ಯಾವ ಥರ ಲಗೇಜ್ ಸೇಫ್ ಆಗಿರುತ್ತೆ? ಒಂದು ಲಾಕರ್ ಸಿಸ್ಟಮ್ ಕರೆಕ್ಟಾಗಿಲ್ಲ. ಈಗ ಎಮರ್ಜೆನ್ಸಿ ಅಂತ ಬಂದು ಇಟ್ಟಿರ್ತಾರೆ. ಇವಾಗ ನೋಡಿದರೆ ನೊಣ್ಣೆಯಿಂದ ಹುಷಾರಿಲ್ಲದವರೆಲ್ಲರೆಲ್ಲ ಇಲ್ಲಿ ಕೂತಿದ್ದಾರೆ. ಈ ಥರ ಆದರೆ ಹೆಂಗೆ? ಏನು ಸಿಸ್ಟಮ್ ಅಂತ ತಂದಿದ್ದಾರೋ ಗೊತ್ತಿಲ್ಲ ನಮಗಂತೂ. 5 ನಿಮಿಷದಲ್ಲ ಟೈಮ್ ನಮಗೆ, 5 ನಿಮಿಷ ಟೈಮ್ ನೋಡ್ರಿ. ಆಮೇಲೆ ಇದಕ್ಕೆ ಕಂಪ್ಲೇಂಟ್ ನಮಗೆ ಸಂಬಂಧನೇ ಇಲ್ಲ. ನೋಡಿ ಇಲ್ಲ ಅಂದರೆ ಇಡಬಾರ್ದು ಮರ ಇಂಥ ಲಾಕರ್ಗಳೆಲ್ಲ. ಇವ್ರಿಗೆ ಮಾಡ್ತೀವಿ, ಸಿಸ್ಟಮ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ಅಲ್ಲಿ ಒಂದು ಪ್ರೈವಸಿ ಅಂದರೆ ಒಂದು ಲಾಕರ್ ಸಿಸ್ಟಮ್ ಸರಿ ಇಲ್ಲ, ಏನದಲ್ಲ. ಅಲ್ಲೊಬ್ರು ಹೆಲ್ಪರು ನಿಂತ್ಕೊಳ್ಳೋಂಗಿಲ್ಲ, ಒಂದು ಅಲ್ಲಿ ಕ್ಯಾಮ್ರಾನೇ ಕರೆಕ್ಟಾಗಿಲ್ಲ. ಹಾಂ, ಈ ಥರ ಆದರೆ ಯಾವ ಥರ ಮರ? ಫೈನಲಾಗಿ 2ನೇ ಬಾರಿ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲ, ಮಂತ್ರಾಲಯಕ್ಕೆ ಬಂದು 2ನೇ ಸತಿ ದೇವಸ್ಥಾನ ಮತ್ತು ಇನ್ನೊಂದು ಸತಿ ದರ್ಶನಕ್ಕೆ ಹೋಗ್ತಾಯಿದ್ವಿ. ಈ ಸತಿ ರಶ್ಶು ಅಷ್ಟಿಲ್ಲ ಅನ್ಕೊತೀನಿ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇದು ತುಂಗಭದ್ರಾ ನದಿ ಸೈಡು. ಈ ಸತಿ ತುಂಬ ತೋರಿಸಿದ್ದೀನಿ ನಿಮಗೆ. ಎಲ್ಲ ಸ್ನಾನ ಅದು ಇದು ಎಲ್ಲ ಸಮಥಿಂಗ್ ಎಲ್ಲ ಪ್ರತಿಯೊಂದು ಎಲ್ಲ ಇಲ್ಲೇ ಆಗುತ್ತೆ. ಇನ್ನು ಈ ಕಡೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋದರೆ ರೂಮು ಅವೈಲಬಲ್ ಅದು ಇದು ಎಲ್ಲ ಇಲ್ಲೇ ಆಗುತ್ತೆ. ನಿಮಗೆಲ್ಲ ಪ್ರತಿಯೊಂದು ಏನು ಬೇಕೆಲ್ಲ ಇಲ್ಲೇ ಸಿಗುತ್ತೆ. ಸ್ನಾನದಿಂದ ಬಟ್ಟೆ, ಟವಲ್ಲು ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಗೈಸ್, ನೀವು ಹೊರಗಡೆ ಬಂದ ತಕ್ಷಣ ಇಲ್ಲಿ ಸೈಡಲ್ಲಿ ಬಂದ ತಕ್ಷಣ ಇಲ್ಲೇ ಮಂತ್ರಾಕ್ಷತೆ ಇಲ್ಲೇ ತೊಗೊಳ್ಳೋದು. ಇಲ್ಲಿ ಮುಂದೆ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ಕೊಡ್ತಾರೆ. ರಾಯರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹೋಗಿ ಇಲ್ಲಿ ಬಂದಿದ್ದ ತಕ್ಷಣವೇ ನಿಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಗಾಯ್ಸ್, ಬಂದವರು ಇಲ್ಲಿ ಮೇನು ಪ್ರಸಾದ ದೇವಸ್ಥಾನದ ಒಳಗಡೆ ನಿಮಗೆ ಸಿಗಲ್ಲ. ನೀವು ಮಂತ್ರಾಲಯಕ್ಕೆ ಬರ್ತೀರಾ ಅಂದರೆ ಅಲ್ಲಿ ಚೀಟಿ ಮಾಡಿಸ್ಕೊಂಬಿಟ್ಟು ನಿಮಗೆ ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಅದ್ರ ಆಪೋಸಿಟ್ಟೆ ನಿಮಗೆ ಈ ಪ್ಲೇಸ್ ಇದೆಯಲ್ಲ, ಇಲ್ಲೇ ಪ್ರಸಾದ ಸಿಗೋವಂಥ ಪ್ಲೇಸು. ನೀವು ಮನೆಗೆ ಹೋಗುವಾಗ ಇಲ್ಲಿಗೆ ವಿಸಿಟ್ ಕೊಟ್ಬಿಟ್ಟು ಇಲ್ಲೇ ಪ್ರಸಾದ ತೊಗೊಂಡು ಹೋಗೋವಂಥದ್ದು. ಫೈನಲಿ ಗಾಯ್ಸ್, ನಾವು ರಾಯರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಂತರ
ಅವ್ರ ಪ್ರಸಾದ ಎಲ್ಲ ಇಲ್ಲೇ ಪ್ರಸಾದ ಸಿಗುತ್ತೆ, ಪ್ರಸಾದ ಎಲ್ಲ ಸಿಗುತ್ತೆ. ನಾವು ಗುರುವಾರ ಬಂದಿದ್ದು, ಕೆಲವ್ರು ಅಂದ್ಕೊತಾರೆ ಗುರುವಾರ ಬೇಡ ರಶ್ ಇರುತ್ತೆ, ಯಾರಕ್ಕಪ್ಪ ಬೇಕು ಮತ್ತು ಹೋಗೋಕ್ಕಾಗಲ್ಲ ರಶ್ ಇರುತ್ತೆ ಆ ಥರ ಎಲ್ಲ ಅಂದ್ಕೋಬೋದು. ನಾವು ಮೋಸ್ಟ್ಲಿ ಹಂಗೆ ಅಂದ್ಕೊಂಬಂದಿದ್ದು, ಬಟ್ ಆ ಥರ ಇಲ್ಲ, ನೀವು ಬೇಗ ಹೋಗ್ಬೋದು, ಆ ಥರ ಏನಿಲ್ಲ. ರಶ್ ಇದ್ದರೂ ಆ ಥರದ್ದೇನೋ ಅನಿಸಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಫೈನಲಾಗಿ ನಾನು ಹೇಳೋದು, ಎಷ್ಟೇ ಕಷ್ಟದಲ್ಲಿದ್ದರೂ ಯಾರೂ ಇಲ್ಲ ಅಂದಾಗ ರಾಯರಿದ್ದಾರೆ ಅನ್ನೋದೊಂದು ನೆನ್ಪು ಮಾಡಿಕೊಂಡು ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನವೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಇದ್ದರೂ ಬರಬೇಕು ಅಂತ ನಾನೊಂದು ಕೇಳ್ಕೊತೀನಿ. ಥ್ಯಾಂಕ್ ಯು ಗಾಯ್ಸ್. ರಾಘವೇಂದ್ರಾಯ